ಜನ ತುಂಬ ಕೇಳ್ತಾರೆ, ನಾವು ಎಚ್ಚೆತ್ಕೊಂಡು ತೊಂದರೆ ಆಗೋದಕ್ಕಿಂತ ಮುಂಚೆ ಏನಾದ್ರು ಪ್ರಿವೆಂಟ್ ಮಾಡ್ಬೋದಾ, ಇಲ್ಲ ನಿಜವಾಗ್ಲೂ ತೊಂದರೆ ಆದಮೇಲೆ ಬಂದು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಅದು ಬೇರೆ. ಸ್ವಲ್ಪ ಯೂಶಲಾಗಿ ಸ್ಮಾರ್ಟ್ ಆಗಿರೋ ಜನಗಳು ಏನಂದರೆ, ಮುಂದೆ ತೊಂದರೆ ಆಗದೆ ಇರೋದನ್ನ ಪ್ರಿವೆಂಟ್ ಮಾಡೋಕ್ಕೆ ಈಗ ಏನು ಮಾಡ್ಬೋದು ಸರ್ ಅಂತ ಕೇಳ್ತಾರೆ. ಈಗ ಯೂಶಲ್ ಕಾರಣಗಳು ಗೊತ್ತಿದ್ದರೆ ಆ ಕಾರಣಗಳನ್ನ ಅವಾಯ್ಡ್ ಮಾಡಿದ್ರೆ ಸಾಕು, ಅದು ಪ್ರಿವೆನ್ಷನ್ ಆಗೋಗ್ಬಿಡ್ತದೆ. ಊಟ ತಿಂಡಿಲಿ ಏನು ಅಳವಡಿಸ್ಕೊಡ್ಬೇಕು, ಇಲ್ಲ ಅಂತ ಅಂದರೆ ಈಗ ರೆಗ್ಯುಲರ್ ಜೀವನ ಶೈಲಿಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ ನಾವು, ಇಲ್ಲ ಮೂರನೇದಾಗಿ ಬೇರೆ ಹ್ಯಾಬಿಟ್ಸು ಅಂಥದ್ದೇನಿರುತ್ತೆ ಅದರಲ್ಲಿ ಉತ್ತಮವಾಗಿರೋ ಏನಾದರೂ ಇದಾವ ಚೂಸ್ ಮಾಡ್ಕೋಬೋದಾ, ಇಲ್ಲ ಎಲ್ಲ ಬಿಡಬೇಕಾಗುತ್ತಾ, ಇಂಥದ್ದನ್ನ ಕಾಮನ್ ಜನರಲ್ಲಿ ಕ್ವಶನ್ ಇರ್ತದೆ. ಈಗ ನಾನು ಮಾಡ್ತಾ ಇರೋದು ಸರಿನೋ ತಪ್ಪೋ, ಮುಜುಗರ ಆಗ್ಬೋದು, ಡಾಕ್ಟರ್ ಹತ್ರ ಬಂದ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ ಹೇಳ್ಕೊಳಕ್ಕಾಗಲ್ಲ ಅಂತ. ಸೊ ಅಂಥವ್ರಿಗೆ ಈ ಥರದ ಅಟ್ಲೀಸ್ಟಾಗಿ ಹೇಳಿದ್ರೆ ಐಡಿಯಾ ಬರುತ್ತೆ. ಸೊ ಒಂದು ಊಟದಲ್ಲಿ ಯಾವ್ಯಾವ ಥರ ಚೇಂಜ್ ಮಾಡಿಸ್ಕೊಳ್ಬೋದು. ಮುಂಚೆ ಈಗ ನೀವು ಯೋಚನೆ ಮಾಡಿದ್ರೆ, ಈಗ ನಾವು ಬಿಟ್ಬಿಡಿ, ನೀವು ನಿಮ್ಮ ತಾತನ ಅಜ್ಜಿ ಅಂಥವ್ರನ್ನ ಕೇಳಿದ್ರೆ ಸಾಕಾಗ್ತದೆ ಅವ್ರು ನಿಜವಾಗ್ಲೂ ಅವ್ರ ಊಟದಲ್ಲಿ ಅವ್ರದ್ದು ಜೀವನ ಶೈಲಿ ಹೇಗಿತ್ತು ಅಂತ. ಅದರಲ್ಲಿ ಏನಿಲ್ಲ, ಸಿಂಪಲ್ಲು 2-3 ಥರ ತರಕಾರಿಗಳು ನಡೀತಾ ಇತ್ತು ಪ್ರತಿ ಸತಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟದಲ್ಲಿ. ಆಮೇಲೆ ಕಮ್ಮಿ ಮಿಶ್ರಣ ಇರೋವಂಥ ಮಸಾಲೆ ಐಟಮ್ಸ್ ಆಗಲಿ, ಅವಾಗ ಮುಂಚೆ ಆಯಿಲು ಈ ಥರ ಯಾವಾಗ ಬೇಕಂದ್ರೆ ಆಯಿಲ್ ಸಿಗ್ತಾ ಇರಲಿಲ್ಲ, ಕುಕ್ಕಿಂಗ್ ಆಯಿಲ್ಗಳು ಈಸಿಯಾಗಿ.